ನಮಸ್ಕಾರ, ಅಸ್ಲಾಂ ವಲೈಕುಂ ಸ್ನೇಹಿತರೆ. ಇವತ್ತು 13ನೇ ತಾರೀಕು ಆಗಸ್ಟು. ಇವತ್ತು ಟ್ರೈನಲ್ಲಿ ಬರಬೇಕಾದ್ರೆ ಊರಿಗೆ ಬರ್ತಾಯಿದ್ದೆ. ಬೆಂಗಳೂರಿಂದ ಶಿವಮೊಗ್ಗ ಬರ್ತಾಯಿದ್ದೆ, ಜನಶತಾಬ್ದಿ ಟ್ರೈನು. ಬರೋವಾಗ ಒಂದು ನಡಿಬಾರ್ದಂಥ ಒಂದು ಘಟನೆ ನಡೆದಿದೆ. 48 ಕೂತಿದ್ದೀನಿ. ಯಾರೋ ಆಚೆ ಕಡೆಯಿಂದ ಕಲ್ಲು ತೂರ್ಬಿಟ್ಟಿದ್ದಾರೆ. ಸೊ ಇಲ್ಲೇ ಕೂತಿರಿದ್ದು ನಾನು. ಇಲ್ಲಿ ನನ್ನ ಪಕ್ಕ ಇನ್ನೊಬ್ರು ಕೂತಿದ್ರು. ನಾನು ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದೆ. ಹಾಗಾಗಿ ಏನಾಯಿತು, ಬ್ಯಾಚ್ ಚೂರುಗಳು ನನ್ನ ಕಣ್ಣಲ್ಲಿ ಬಿದ್ದಿಲ್ಲ. ಏನೋ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು, ಬಚಾವಾದೆ. ಆದರೆ ಇಲ್ಲಿ ಕೂತಿದ್ರಲ್ಲ ಇನ್ನೊಬ್ಬರು, ಅವರಿಗೆ ಇಲ್ಲಿ ಹೊಡ್ತಾ ಬಿದ್ದಿದೆ ಮತ್ತು ರಕ್ತ ಬಂದಿದೆ. ಈ ಘಟನೆ ನಡೆದಿದ್ದು ಹಿರೇಹಳ್ಳಿ ಕ್ಯಾತ್ಸಂದ್ರ ಮಧ್ಯದಲ್ಲಿ, ಅಂದರೆ ತುಮಕೂರು ಹತ್ತತ್ರ ನಡೆದಿದ್ದು ಈ ಘಟನೆ. ಸೊ ಟಿ ಟಿ ಅಲ್ಲೇ ಇದ್ದರು. ಟಿ ಟಿಗೆ ಬಂದು ನಾವು ಹೇಳ್ತೀವಿ ಈ ಥರ ಆಗಿದೆ ಘಟನೆ ಅಂತ. ಟಿ ಟಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಸೊ ಈ ಥರ ಘಟನೆಗಳು ಮುಂಚೆನೂ ನಡೆದಿದೆ ಅಂತೆ. ಇದು ಫಸ್ಟ್ನೇ ಟೈಮ್ ಅಲ್ಲ ಇದು. ಮತ್ತು ಮುಂಚೆ ಎಲ್ಲ ಫೈಬರ್ ಗ್ಲಾಸಸ್ ವಿಂಡೋ ಪೇನ್ ಇರ್ತಾಯಿತ್ತು. ಬಟ್ ಇವಾಗೆಲ್ಲ ಏನು ಮಾಡಿಬಿಟ್ಟಿದೆ, ಗ್ಲಾಸು ಅಂದರೆ ಪ್ಯೂರ್ ಗ್ಲಾಸು ಹೊಡೆದ್ರೆ ಚೂರಾಗಬೇಕು, ಆ ಥರ ಗ್ಲಾಸ್ಗಳು ಯೂಸ್ ಮಾಡ್ತಾಯಿದ್ದಾರೆ ಟ್ರೈನಲ್ಲಿ. ತುಂಬ ಡೇಂಜರ್ ಆಗಿದೆ. ಸೊ ನಾವೇನೋ ಗಂಡು ಮಕ್ಕಳಿದ್ವಿ, ಏನೋ ಹೆಂಗೋ ಅಡ್ಜಸ್ಟ್ ಆಗೋಯ್ತು. ಏನಾದರೂ ಹೆಣ್ಮಕ್ಳು ಅಥವಾ ಮಕ್ಕಳು ಇದ್ದಿದ್ರೆ, ಅಥವಾ ಆ ಟೈಮಲ್ಲಿ ಏನಾದರೂ ವಿಂಡೋ ಓಪನ್ ಇದ್ದಿದ್ರೆ, ಆ ಕಲ್ಲೇನೋ ತಲೆಗೆ ಬಿದ್ದಿದ್ರೆ ಏನು ಕತೆ ಆಗಬೇಕಿತ್ತು? ಯಾರು ಹೊಣೆ ಇದಕ್ಕೆ? ರೈಲ್ವೆ ಹೊಣೆನಾ? ಯಾರು ಹೊಣೆ? 6 ಗಂಟೆಗೆ ನಡೆದಿದ್ದು ಈ ಘಟನೆ. ಪೊಲೀಸವರು 8 ಗಂಟೆಗೆ ಬಂದುಬಿಟ್ಟು ಅರಸೀಕೆರೆಯಲ್ಲಿ ಬಂದುಬಿಟ್ಟು ನಿಮಗೇನಾದರೂ ಆಗಿದೆ ಅಂತ 8 ಗಂಟೆಗೆ ಬಂದುಬಿಟ್ಟು ನಮಗೆ ಕೇಳ್ತಾರೆ. ಸೊ ಯಾರಿಗಾದರೂ ಎಮರ್ಜೆನ್ಸಿ ಇದ್ದಿದ್ರೆ, ಏನಾದರೂ ಸರಿಯಾಗಿ ಹೊಡ್ತಾ ಬಿದ್ದಿದ್ದರೆ 2 ಗಂಟೆ ನಂತರ ಬಂದು ಕೇಳಿದರೆ ಏನು ಪರಿಸ್ಥಿತಿ ನಮ್ಮದು? ಸೊ ನೋಡಿ, ರೈಲ್ವೆಯವರು ಇಷ್ಟೊಂದು ಸ್ಲೋ ಆಗಿ ಕೆಲಸ ಮಾಡ್ತಾರೆ. ಈ ಥರ ಯಾವುದೇ ಕಾರಣಕ್ಕೆ ರೈಲ್ವೆಯಲ್ಲಿ ವಿಂಡೋ ಸೀಟ್ ಮಾತ್ರ ಬುಕ್ ಮಾಡಿಬಿಡಿ. ಅದು ನಮ್ಮ ಶಿವಮೊಗ್ಗಕ್ಕೆ ಬರೋ ಗಾಡಿಗೆ ವಿಂಡೋ ಸೀಟ್ಗಳು ಬುಕ್ ಮಾಡಿಬಿಡಿ. ನೋಡಿ, ತುಂಬ ಡೇಂಜರ್ ಆಗಿದೆ ಇದು. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಫೈಬರ್ ಇರ್ತಾಯಿತ್ತು. ಬಟ್ ಇವಾಗ ಪ್ಯೂರ್ ಗ್ಲಾಸು, ಅಂದರೆ ಕಲ್ಲು ಹೊಡೆದ್ರೆ ಚಿಂದಿ ಆಗ್ಬಿಡುತ್ತೆ ಗ್ಲಾಸು. ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ತಲುಪಬೇಕು ವಿಡಿಯೋ. ಎಲ್ಲ ಟ್ರೈನಲ್ಲಿ, ನಮ್ಮ ಇಂಡಿಯಾದಲ್ಲಿ ಓಡಾಡೋ ಎಲ್ಲ ಟ್ರೈನಲ್ಲೂ ಗ್ಲಾಸ್ ವಿಂಡೋಗಳು ಹೋಗಿ ಫೈಬರ್ ವಿಂಡೋಗಳು ಬರಬೇಕು. ಮತ್ತು ಈ ಕಲ್ಲು ತೂರೋರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಇದರಿಂದ ಜೀವನೂ ಹೋಗುತ್ತೆ, ಕೆಲವೊಂದು ಸಲ ಅಂಗವಿಕಲನೂ ಆಗ್ಬೋದು. ಸೊ ಪ್ಲೀಸ್ ಸ್ನೇಹಿತರೆ, ನನಗೋಸ್ಕರ ಅಲ್ಲ, ಯಾರು ಪ್ರಯಾಣಿಕರಿಗೋಸ್ಕರ ಇವರು ಶೇರ್ ಮಾಡಿ ಈ ವಿಡಿಯೋನ.